ಮಾಡಿ ಅರೆಸ್ಟ್ ಮಾಡಿ ಸುಳ್ಳು ಜಾತಿ ಪ್ರಮಾಣ ಪಡೆದುಕೊಂಡಿರುವ ಮಂಜುನಾಥ್ಗೆ ಅವನ ಬೆಂಬಲವಾಗಿ ನಿಂತಿರುವ ರಾಜ್ಯ ಸರ್ಕಾರಕ್ಕೆ ಅವನ ಬಂಧಿಸುವಲ್ಲಿ ವಿಫಲವಾಗಿರುವ ಸಿಆರ್ಪಿಎಫ್ ಅಧಿಕಾರಿಗಳಿಗೆ ಅವನ ಬೆನ್ನೆಲುಬಾಗಿ ನಿಂತಿರುವ ಜಿಲ್ಲಾ ಆಡಳಿತಕ್ಕೆ ಬಂಧಿಸಿ ಬಂಧಿಸಿ ಜಾತಿ ಪ್ರಮಾಣ ಪತ್ರವನ್ನು ಕದ್ದಲ್ಲ ಕೊತ್ತೂರು ಮಂಜುನಾಥ್ಗೆ ಅವನ ಅಟ್ಟಾಸಕ್ಕೆ ಅವನ ಅಹಂಕಾರಕ್ಕೆ ಕೊತ್ತೂರು ಮಂಜು ಕೇಳಿ ಕೊತ್ತೂರು ಮಂಜು ಕೇಳಿ ಕೊತ್ತೂರು ಮಂಜು ಕೇಳಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಜಾತಿ ಕದ್ದಕ್ಕಲ್ಲ ಕೊತ್ತೂರು ಮಂಜುನಾಥ್ಗೆ ಅವನ ಅಟ್ಟಾಸಕ್ಕೆ ಅವನ ಅಹಂಕಾರಕ್ಕೆ ಬಂಧಿಸಿ ಬಂಧಿಸಿ ಎಂತ ಸರ್ಕಾರ ಎಂತ ನೀತಿಗಟ್ಟ ಸರ್ಕಾರ ಎಂತ ಸರ್ಕಾರ ರಾಜ್ಯಗಟ್ಟ ಸರ್ಕಾರಕ್ಕೆ ನೀತಿಗಟ್ಟ ಸರ್ಕಾರಕ್ಕೆ ಇಲ್ಲಿ ತನಕ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಸಂವಿಧಾನ ಕೊತ್ತೂರು ಮಂಜುನಾಥ್ ರವರು 2013ನೇ ಸಾಲಿನಲ್ಲಿ ಅವರು ದಲಿತ ಸಮುದಾಯಕ್ಕೆ ಸೇರಿದ್ದೇವೆ ಎನ್ನುವಂತ ಜಾತಿ ಪ್ರಮಾಣ ಪತ್ರವನ್ನ ಕದ್ದಿರ್ತಕ್ಕಂಥದ್ದು. ಕದ್ದಿರೋದು ಜೊತೆಯಲ್ಲಿ ಅವರ ಜೊತೆಗೂಡಿ ಕೆಲವು ಅಧಿಕಾರಿಗಳು ಇದು ಪರಿಶಿಷ್ಟ ಜಾತಿಗೆ ಸೇರಿರುವಂತ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ದೃಢೀಕರಿಸಿಕೊಟ್ಟಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ. ಅದ್ರಲ್ಲಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅವರು ಸಹ ಬಂಧಿಸಬೇಕು, ಅವರ ವಿರುದ್ಧವಾಗಿ ಸಹ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕಾರಣವನ್ನ ಈ ಒಂದು ದಲಿತ ಸಮುದಾಯಗಳು ಈ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಸಹ ದಲಿತ ಸಮುದಾಯಗಳನ್ನು ಎಚ್ಚೆತ್ತುಕೊಂಡಿಲ್ಲ. ನಾನು ನಿಮಗೆ ಅನೇಕ ಕಾಯ್ದೆಗಳನ್ನು ಕೊಟ್ಟಿದ್ದೇವೆ, ನಿಮಗೆ ಆದಂತ ಸಂವಿಧಾನವನ್ನು ಕೊಟ್ಟಿದ್ದೇವೆ ಎನ್ನುವಂತ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನಿದ್ರೆಯನ್ನ, ಅವರ ಯೌವನವನ್ನ, ಅವರ ಬಾಲ್ಯ ಜೀವನವನ್ನ, ಅವರ ಸಾಂಸಾರಿಕ ಜೀವನವನ್ನೆಲ್ಲ ವ್ಯರ್ಥ ಮಾಡಿ ಅವರು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಈ ಒಂದು ಭಾರತ ದೇಶಕ್ಕೆ ಮಾತ್ರ ಸೀಮಿತವಲ್ಲದ ಸಂವಿಧಾನವನ್ನ ಇಡೀ ವಿಶ್ವ ಒಪ್ಪುವಂತ ಸಂವಿಧಾನವನ್ನು ಕೊಟ್ಟು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರರಾಗಿರ್ತಕ್ಕಂಥ ಈ ಒಂದು ಭಾರತ ದೇಶದಲ್ಲಿ ದಲಿತ ಸಮುದಾಯವನ್ನು ಕಲಿಯುವಂತ ಕಲಿಯೋರು ಇನ್ನೂ ಇದಾವೆ ಅಂತ ಹೇಳಿದ್ರೆ ಅಂತ ರಾಜಕಾರಣಿಗಳಿಗೆ ನ್ಯಾಯವಾಗಿ ಜೀವನ ಆಗ್ಬೋದು. ಅಂತ ರಾಜಕಾರಣಿಗಳನ್ನು ಯಾಕೆ ಬಂಧಿಸಬಾರದು? ಕೊಟ್ಟೂರು ಮಂಜುನಾಥ್ 2013ನೇ ಸಾಲಿನಲ್ಲಿ ಅವರ ಮುಳಬಾಗಿಲು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ನಾನು ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ಪರಿಶಿಷ್ಟ ಜಾತಿ ಅಂತ ಹೇಳ್ಬಿಟ್ಟು ಜಾತಿ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅವರು ಶಾಸಕರಾದರು. ಅಂದಿನಿಂದ ಇಂದಿನವರೆಗೂ ಆ ತಹಲಿಂದ ಈ ತಹಲ್ವರೆಗೂ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧ ಒಂದಲ್ಲ ಒಂದು ರೀತಿಯ ಹೋರಾಟಗಳನ್ನ ದಲಿತ ಸಂಘಟನೆಗಳು ಮಾಡುತ್ತಾ ಬಂದಿದೆ. ಅದು ಕೋಲಾರ ಸತ್ರ ನ್ಯಾಯಾಲಯ, ಬೆಂಗಳೂರು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಸಹ ಕೊತ್ತೂರು ಮಂಜುನಾಥ್ ರವರು ಕೊಟ್ಟಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಇದು ನಕಲಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ಕೊತ್ತೂರು ಮಂಜುನಾಥ್ ರವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ, ಯಾಕೆ ಕಾಂಗ್ರೆಸ್ ಸರ್ಕಾರ ರಾಜಕಾರಣವಾ? ದಲಿತರನ್ನು ನಾವೆಲ್ಲ ಈ ಸಂವಿಧಾನವನ್ನು ಉಳಿಸಬೇಕು, ಸಂವಿಧಾನ ಉಳಿವಿಗಾಗಿ ನಾವೆಲ್ಲರೂ ಒಂದು
ಸರ್ಟಿಫಿಕೇಟ್ ಅನ್ನು ಬರೆದಿರ್ತಕ್ಕಂಥ ನಕಲಿ ಜಾತಿ ಪ್ರಮಾಣ ಪತ್ರ ಬರೆದಿರ್ತಕ್ಕಂಥ ಕೊಟ್ಟೂರು ಮಂಜುನಾಥ್ ಬಳಸಲಿಕ್ಕೆ ನಿಮ್ಗೆ ಸರ್ಕಾರ ಅಧಿಕಾರ ಕೊಡಲಿಲ್ಲ. ಯಾಕೆ ಈ ಒಂದು ಸರ್ಕಾರಕ್ಕೆ ನೀವು ನೋಡಿ, ಯಾಕೆ ಇಲ್ಲ ಸರ್ಕಾರಕ್ಕೆ ನೀವು ಭಯ ಪಡ್ತೀರಾ? ನಿಮ್ಮನ್ನ ಒಂದು IAS ಮಾಡಿದಿರಾ, IPS ಮಾಡಿದಿರಾ, KIS ಮಾಡಿದಿರಾ, KPS ಮಾಡಿದಿರಾ, ಎಲ್ಲರೂ ನಿಮ್ಮ ಅಧಿಕಾರ ನಿಮ್ಮ ಇದ್ದೇ ಇರುತ್ತೆ. ಈ ಊರಿನ ಕೋಲಾರದಿಂದ ಬೆಂಗಳೂರಲ್ಲಿ ಕೂಡ ನಮ್ಮ ಅಧಿಕಾರವನ್ನು ಮಾಡುವಂತದ್ದಿದೆ. ದಯವಿಟ್ಟು ಕೊಟ್ಟೂರು ಮಂಜುನಾಥ್ ಅವರು ನಕಲಿ ಮತ್ತು ಅವರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಒಬ್ಬ ಕ್ರಿಮಿನಲ್ ಕ್ರೈಮ್ ನಡೆದಿದೆ. ಕೊಟ್ಟೂರು ಮಂಜುನಾಥ್ ಚೀಟ್ ಆಫ್ ದಿ ಸೊಸೈಟಿ. ಅವರೊಬ್ಬ ಬೆಕ್ಕರು ಅವ್ರಿಗೆ ಯಾಕೆ ಭಯ ಪಡ್ತಾರ? ನಾವು ಮಾಡಿದ ತಪ್ಪು, ಒಬ್ಬ ಸಣ್ಣ ಹೋರಾಟಗಾರ ನಾವು ಮಾಡಿದೆಲ್ಲ ತಪ್ಪು ಅಂತ ಹೇಳ್ತಾರೆ ಅಧಿಕಾರಿಗಳು. ಆದ್ರೆ ಅವ್ರ ಮೇಲೆ ಕೇಸ್ ಅಂತ ನಾಚಿಕೆ ಆಗಲ್ವೇನು? ನೀವು ಯಾಕೆ ಅವ್ರ ಮೇಲೆ ಕೇಸು? ಸರ್ಕಾರ ಆದೇಶಗಳು ಮಾಡಿಲ್ಲೇನು? ಯಾಕೆ ಪೊಲೀಸ್ ಇಲಾಖೆ ವಿಫಲ ಆಗೈತೆ? ಯಾಕೆ ರಾಜ್ಯ ಸರ್ಕಾರ ವಿಫಲ ಆಗೈತೆ? ಯಾಕೆ ಜಿಲ್ಲಾಡಳಿತ ವಿಫಲ ಆಗೈತೆ? ಇಂಥ ಯಾವ ಸಮೇತ ನಾಚಿಕೆ ಇರತಕ್ಕಂಥ ಈ ಸರ್ಕಾರ, ನಾಚಿಕೆ ಇರತಕ್ಕಂಥ ದಲಿತ ಸಂಘಟಕರು ಹೇಳ್ತಾರೆ, ಅವರು ಲೇಲಕರ್ ಶುಲ್ಕ ಹೋಳಿಗೆ ಮಾಡಿದಂತ ಸಮಯದಲ್ಲಿ ಎಲ್ಲೋಗಿದ್ರಿ ದಲಿತ ನಾಯಕರುಗಳೇ? ಲೇಲಕರ್ ಶೂ ಅವನಿಂದ ಹಾಕಕ್ಕಾಗುತ್ತಾ? ನಾವು ಹಾಕಿರೋ ಶೂ 50,000 ರೂಪಾಯಿಗಳ ಲೇಲಕರ್ ಶೂ ಅಂತ ಬಿಟ್ಟು ಹೇಳಿದಾಗ ನಾಚಿಕೆ ಆಗಲ್ವಾ? ಕೋಲಾರ ಜಿಲ್ಲೆಯಲ್ಲಿ, ಅದು ಕೋಲಾರ ಜಿಲ್ಲೆ ಒಂದು MP ಕಾನ್ಸ್ಟಿಟ್ಯೂನ್ಸಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3 ತಾಲೂಕುಗಳು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಮೂರ್ನಾಡು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಬಂಗಾರಪೇಟೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, KGF ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಇಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿರ್ತಕ್ಕಂಥ ರಾಜಕಾರಣಿಗಳು ರಾಜಕೀಯ ಆಗಲ್ಲ. ಅಮಿತ್ ಶಾ ಅಂಬೇಡ್ಕರ್ ಅಪಮಾನ ಮಾಡಿದಂತ ಕಾಂಗ್ರೆಸ್ ಅವರು ಕುಡಿದಾಡ್ರಿ. ಇವರು ವಕೀಲರು, ನ್ಯಾಯಾಧೀಶರು ಆ ಪಾಟ್ನಾ ಅಂತ ಹೇಳ್ಬಿಟ್ಟು ಅವರು ಅವರ ಅಂಬೇಡ್ಕರ್ ಪ್ರತಿಮಾ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನೀಲಿಯಮವಾದಂತ ಹೋರಾಟಗಳು ಮಾಡಿದಂತ ಸಂದರ್ಭದಲ್ಲಿ ಮರ್ತಿದ್ದೀರಾ? ಹಾಗೆ ಇವರಿಗೆ ಕೊಟ್ಟೂರು ಮಂಜುನಾಥ್ ಜಾದು ಅಲ್ಲ, ಅವನು ಜಾಡು. ಅಂತ ನಾಯಕರಿಗೆ, ಅಂತ ಶಾಸಕರಿಗೆ ದಯವಿಟ್ಟು ಯಾರು ಮಾಡಬೇಕಂತ ಹೋಗ್ತಾರೆ. ದಲಿತ ಸಂಘಟನೆಗಳು ಏರಿಸಿದಲ್ಲ, ಯಾಕೆ ದಲಿತ ಸಂಘಟನೆಗಳು ಏರಿಸೋದು? ದಲಿತರ ಮೊಟ್ಟ ಮೊದಲ ಬಾರಿಗೆ ಏನಾದ್ರೂ ಸ್ವಲ್ಪ ಅಂಬೇಡ್ಕರ್ ಅಪಮಾನವಾದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಲಿತ ಸಂಘಟನೆಗಳೇ ಧ್ವನಿ ಅಂತವಂಥದ್ದು. ಅಂತ ಧ್ವನಿ ಅಂತವಂತ ಸಂಘಟನೆಗಳನ್ನ ಹೀನಮಾನವಾಗಿ ಮಾತಾಡ್ತಾರೆ. ರಾಜಕಾರಣಿಗಳು ನಾಚಿಕೆ ಆಗಲ್ವಾ? ದಲಿತ ರಾಜಕಾರಣಿಗಳು ನಾಚಿಕೆ ಆಗಲ್ವಾ? ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಂತ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.